నేను కన్నడ రాజ్యంలో కన్నడ భాషలో మాట్లాడాలనేటువంటి తలంపుతో ఈ రోజున కొత్త ప్రసంగాన్ని కన్నడలో మాట్లాడదలుచుకున్నాను. ఏవైనా చిన్న చిన్న తప్పులు ఉన్నట్లయితే మన్నిస్తారని పద్మభూషణ్ చంద్రశేఖర్ గారికి, ఈ వేదికపై ఉన్నటువంటి ప్రతి పెద్దలందరికీ కోరుకుంటూ, ಕನ್ನಡ ನಾಡಿಗೂ ಕನ್ನಡ ಜನತೆಗೂ ಇಲ್ಲಿ ಸೇರಿದ ಕನ್ನಡಾಭಿಮಾನಿಗಳಿಗೂ ನಮ್ಮ ಸಮಗಳು ಎಲ್ಲರಿಗೂ ಜಯವಾಗಲೆಂದು ಹಾರೈಸುತ್ತೇನೆ. ಇಂದಿನ ವಿಜ್ಞಾನ ಜ್ಯೋತಿ ಪುಸ್ತಕದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಿರಿಯರೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿನಂದನೆಗಳು. ಭಾರತ ನಾಟಕದ ಬಗ್ಗೆ ಮಾತನಾಡುವ ಸಂದರ್ಭಗಳು ಎಲ್ಲೇ ಬಂದರು ಅಲ್ಲಿ ಯಾರೋ ಒಬ್ಬರು ಜೋ ಕುಮಾರಸ್ವಾಮಿ ನಾಟಕದ ಬಗ್ಗೆ ಪ್ರಸ್ತಾವ ಮಾಡುತ್ತೀರೆ. ಆ ನಾಟಕದ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಅದನ್ನು ನೋಡುವ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಆದರೆ ಅದನ್ನು ಬರೆದಂದು ಮಹಾನ್ ಸಾಹಿತಿಯನ್ನು ಇವತ್ತು ಮೊದಲನೇ ಬಾರಿ ನೋಡುವ ಅದೃಷ್ಟ ನಮ್ಮದಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಸಲ್ಲಿಸಿದ ಸೇವೆಗಳ ಅಪರೂಪವಾದವು. ಅಂತಹ ಡಾಕ್ಟರ್ ಚಂದ್ರಶೇಖರ ಕಂಬರಗೆ ನನ್ನ ವಂದನೆಗಳು. ನಮಸ್ಕಾರ. ತೆಲುಗು ಭಾಷೆ ಹಲವು ನಾಡುಗಳಲ್ಲಿ ನಾಡಿಯಾಗಿದೆ. ಜಗತ್ಯಾಂತ ಎಲ್ಲ ಹೋದರೂ ತೆಲುಗುನವರು ತಮ್ಮದೇ ಆದ ಒಂದು ವಿಶೇಷವನ್ನು ತೋರಿಸಿಕೊಡುತ್ತಲೇ ಶ್ರೀಪನಪಲ್ಲಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳೇ ಎಲ್ಲದರದ ಕಾರ್ಯಕ್ರಮಗಳನ್ನು ನಡೆಸಿ ಕೊಡುವ ತೆಲುಗು ವಿಜ್ಞಾನ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣನ್ ರಾಜ್ ಕೃತಜ್ಞತಾಗಳು.